ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಇಲ್ಲಿ ಈ ಒಂದು ಚಿತ್ರದಲ್ಲಿ ನಿಮಗೆ 3 ಆಮೆಗಳು ಕಾಣ್ತಾ ಇದೆ. ವಿಶೇಷವಾಗಿ ಇನ್ನು ಕೆಲವೊಂದು ದಿನಗಳಲ್ಲಿ ಜುಲೈ ತಿಂಗಳು ಬರ್ತಾ ಇದೆ. ಈ ಒಂದು ತಿಂಗಳ ಪ್ರಕಾರ ಈ ಒಂದು ಆಮೆಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಿಮ್ಮ ಜೀವನದಲ್ಲಿ ಯಾವ ರೀತಿಯಂಥ ಒಂದು ಬದಲಾವಣೆಗಳನ್ನು ಈ ಒಂದು ಜುಲೈ ತಿಂಗಳು ತಂದುಕೊಡುತ್ತೆ. ವಿಶೇಷವಾಗಿ ಇದರಲ್ಲಿ ನಿಮಗೆ 3 ಶುಭ ಸಂಗತಿಗಳು ಹಾಗೆ 3 ಅಶುಭ ಸಂಗತಿಗಳು ಅಥವಾ 3 ವಿಷಯಗಳು ನೀವು ಎಚ್ಚರ ವಹಿಸಬೇಕಾದಂಥ 3 ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನಿಮಗೆ ಈ ಒಂದು ನಂಬರ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ. ವಿಶೇಷವಾಗಿ ಏನು ಮಾಡಬೇಕು ಅಂದರೆ, ನಿಮ್ಮ ಒಂದು ಇಷ್ಟ ದೇವರ ಒಂದು ಯಾವುದಾದ್ರೂ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ನೆನೆಸ್ಕೊಬೇಕಾಗತ್ತೆ. ಅಥವಾ ಕಣ್ಮುಚ್ಕೊಂಡು ನೀವು ಆ ಒಂದು ದೇವರನ್ನು ನೆನೆಸ್ಕೊಂಡು, ಆ ಒಂದು ದೇವರ ಒಂದು ಭಾವಚಿತ್ರವನ್ನು ನೆನೆಸ್ಕೊಂಡು ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಕಣ್ತೆರೆದು ನೋಡಿದಾಗ ನಿಮಗೆ ಯಾವ ಒಂದು ಆಮೆ ಅಥವಾ ಯಾವ ಒಂದು ನಂಬರ್ ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ಆಮೆಯನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಿಮಗೆ ನಿಮ್ಮ ಜೀವನದಲ್ಲಿ ಜುಲೈ ತಿಂಗಳು ಯಾವ ಒಂದು 3 ಶುಭ ಸಂಗತಿಗಳನ್ನ ತಂದು ಕೊಡುತ್ತೆ, ಹಾಗೆ ನೀವು ಎಚ್ಚರ ವಹಿಸಬೇಕಾದಂತಹ ಒಂದು ಸಂಗತಿಗಳು 3 ಸಂಗತಿಗಳು ಯಾವುದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಇದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಶಿವ ಇಷ್ಟ ಇತ್ತು ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಅಂತ ನೀವು ಕಮೆಂಟ್ ಮಾಡ್ಬೋದು. ಅದೇ ರೀತಿ ಯಾವುದೇ ದೇವರು ನಿಮಗೆ ಇಷ್ಟ ಇದ್ದರೂ ಕೂಡ ಅದರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿ ಇರುವಂತಹ ಆಮೆಯನ್ನು ನೀವು ಆಯ್ಕೆ ಮಾಡಿದರೆ, ಮೊದಲು ನಿಮಗೆ ಇರುವಂತಹ 3 ಶುಭ ಸಂಗತಿಗಳನ್ನ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಶಾಂತಿ ಮತ್ತು ಸಮಾಧಾನ ಈ ಒಂದು ತಿಂಗಳಲ್ಲಿ ನಿಮಗೆ ಹೆಚ್ಚಾಗುತ್ತೆ. ದೀರ್ಘಕಾಲದ ಸಮಸ್ಯೆಗಳು ಏನೇನಿತ್ತು ನಿಮಗೆ ಇಲ್ಲಿವರೆಗೂ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಒಂದು ತುಂಬ ಒಂದು ಒಳ್ಳೆಯ ಸಂಗತಿ ಅಂತಲೇ ಹೇಳ್ಬೋದು. ಇದು ಮೊದಲನೇ ಒಂದು ಒಳ್ಳೆಯ ಸಂಗತಿ ಆಗಿದ್ದರೆ, ಎರಡನೇ ಶುಭ ಸಂಗತಿ ಏನಪ್ಪ ಅಂದರೆ, ನಿಮಗೆ ಹಣಕಾಸಿನ ಒಂದು ಪರಿಸ್ಥಿತಿ ನಿಮಗೆ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಯಾವುದೋ ಒಂದು ಶುಭ ಸುದ್ದಿ ನಿಮಗೆ ಈ ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಶುಭ ಸುದ್ದಿ ಬರುತ್ತೆ, ಅಥವಾ ಯಾವುದೋ ನಿಮ್ಮ ಒಂದು ಹಳೆ ಸಾಲ ಇರುತ್ತೆ ಅದು ತೀರೋದಕ್ಕೆ ಒಂದು ಅವಕಾಶ ಸಿಗೋದಾಗಲಿ, ಅಥವಾ ಏನಾದರೂ ಒಂದು ಹಣ ಕೂಡಿ ಬರೋದಾಗಲಿ, ಇಂತಹ ಒಂದು ಘಟನೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ನಡೆಯುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು 3ನೇ ಶುಭ ಸಂಗತಿ ಏನಪ್ಪ ಅಂದರೆ, ನೀವು ಆಧ್ಯಾತ್ಮಿಕತೆ ಕಡೆ ನೀವು ಸ್ವಲ್ಪ ಚಿಂತನೆಯನ್ನು ಮಾಡ್ತೀರಿ. ಅಂದರೆ ನೀವು ಸ್ವಲ್ಪ ಈ ಒಂದು ದೇವರು ಅಥವಾ ಭಕ್ತಿ ಇಂಥ ಕಡೆ ನೀವು ಸ್ವಲ್ಪ ಈ ಒಂದು ತಿಂಗಳು ನೀವು ಸ್ವಲ್ಪ ಹೆಚ್ಚಾಗಿ ಗಮನವನ್ನು ವಹಿಸ್ತೀರಾ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ. ಒಂದು ಸಕಾರಾತ್ಮಕ ಯೋಜನೆಗಳು ಅಥವಾ ಚಿಂತನೆಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಿಮಗೆ ತುಂಬ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಎಲ್ಲದರಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ವೈಬ್ಸ್ ಅನ್ನೋದು ನಿಮಗೆ ಇರುತ್ತೆ. ಸೊ ಇದು ನಿಮಗೆ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು 3 ಎಚ್ಚರಿಕೆಗಳನ್ನ ಹೇಳೋದಾದರೆ ಅಥವಾ ಅಶುಭ ಸಂಗತಿಗಳನ್ನ ಹೇಳೋದಾದರೆ, ನಿಮ್ಮ ಒಂದು ಸ್ನೇಹಿತರಿಂದ ನಿಮಗೆ ಸ್ವಲ್ಪ ನಿರಾಶೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ನೀವು ಸ್ವಲ್ಪ ಯಾರೊಬ್ಬರು ಫ್ರೆಂಡ್ಸ್ ಅಂತ ನಂಬಿರ್ತೀರಾ, ಇವ್ರು ನನಗೆ ಏನೇ ಮಾಡೋದು ಯಾರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಲ್ಲ ಅನ್ನೋ ಒಂದು ಥಿಂಕಿಂಗ್ ನಿಮಗೆ ಇರುತ್ತೆ. ಯಾರೊಬ್ಬರು ಫ್ರೆಂಡ್ಸು ಯಾರಾದರೂ ಆಗಿರ್ಬೋದು, ಅವರಿಂದ ನಿಮಗೆ ಮೋಸ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ತಿಂಗಳು. ಸೊ ಅದನ್ನು ನೀವು ಅದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇದು ಒಂದು ಮೊದಲನೇ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ವಿಷಯಕ್ಕೆ ಬಂದರೆ, ಅತಿಯಾದ ಆತ್ಮವಿಶ್ವಾಸ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಇದರಿಂದ ನೀವು ಎಲ್ಲಾದರೂ ಸಿಗಾಕೊಳ್ತೀರಾ. ಅಂದರೆ ನಿಮ್ಮ ಕೆಲಸದಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರದಲ್ಲಾದರೂ ಆಗಿರಲಿ, ಏನಾದರೂ ಆಗಿರಲಿ, ನಿಮ್ಮ ಲೈಫಲ್ಲಿ ನೀವೆಲ್ಲೇ ಓವರ್ ಕಾನ್ಫಿಡೆನ್ಸ್ ತೋರ್ಸೋಕ್ಕೆ ಹೋದರೂ ಕೂಡ ಅದರಿಂದ ನಿಮಗೆ ತೊಂದರೆಗಳಾಗುತ್ತೆ. ಅಂದರೆ ನೀವು ನನಗೆಲ್ಲ ಬರುತ್ತೆ ಅಥವಾ ಏನೋ ನಾನು ಮಾಡ್ತೀನಿ, ಇದನ್ನೆಲ್ಲ ಆರಾಮಾಗಿ ಮಾಡ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸಿಂದ ಯಾವುದೋ ಒಂದು ಕೆಲಸಕ್ಕೆ ಸಿಗಾಕೊಳ್ಳೋದು ಅಥವಾ ಯಾವುದೋ ಒಂದು ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕೈಲಾಗದಿರೋಂಥ ಒಂದು ರೆಸ್ಪಾನ್ಸಿಬಿಲಿಟಿಗೆ ಸಿಕ್ಕಾಕೊಳ್ಳೋದು, ಇಂತಹ ಒಂದು ಕೆಲಸಗಳಾಗುತ್ತೆ. ಹಾಗಾಗಿ ಇದರಿಂದ ಸ್ವಲ್ಪ ಎಚ್ಚರವಾಗಿರಿ ಅಂತಲೇ ಹೇಳ್ತೀನಿ. ಇದಲ್ಲದೆ ಕೊನೆಯ ಒಂದು ಎಚ್ಚರಿಕೆ ಏನಪ್ಪ ಅಂದರೆ, ನಿಮಗೆ ಯಾವುದಾದ್ರು ಒಂದು ಹಳೆಯ ಒಂದು ಸಮಸ್ಯೆಗಳು, ಏನೋ ಆರೋಗ್ಯ ಸಮಸ್ಯೆ ಇತ್ತು, ನಿಮಗೆ ಏನಾದರೂ ಹಾಸ್ಪಿಟ್ಲ್ ಅಂದರೆ ಮೆಡಿಕೇಷನ್ಸ್ ಮಾಡಿ ಅಥವಾ ಏನೋ ಒಂದು ಮಾಡಿ ಕಡಿಮೆ ಮಾಡ್ಕೊಂಡಿರ್ತೀರ, ಅದು ಮತ್ತೆ ಬರುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ಆಗಿರಲಿ ಅಥವಾ ನಿಮ್ಮ ಒಂದು ಕೆಟ್ಟ ಫುಡ್ ಹ್ಯಾಬಿಟ್ಸಿಂದ ಆಗಿರಲಿ
ಮತ್ತೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮುಂಚಿತವಾಗಿ ಎಲ್ಲ ಟೆಸ್ಟ್ಗಳು ಏನೇನು ಮಾಡ್ಕೊಬೇಕು, ಹೆಲ್ತ್ ರಿಲೇಟೆಡ್ ಏನಾದರೂ ಟೆಸ್ಟ್ಗಳಿದ್ದರೆ ಮಾಡ್ಕೊಬೇಕು ಅಂತ ಇದ್ದರೆ ಅದನ್ನು ಹೋಗಿ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಏನೇ ತೊಂದರೆಗಳು ಮುಂದೆ ಆಗುವಂತೆ ಇದ್ದರೆ ಅವೆಲ್ಲವೂ ಕೂಡ ಆದಷ್ಟು ಅವಾಯ್ಡ್ ಆಗುತ್ತೆ. ಹಾಗಾಗಿ ಇದನ್ನು ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಅಂದರೆ ಆರೋಗ್ಯ ಬಗ್ಗೆ ಸ್ವಲ್ಪ ನೀವು ಗಮನ ವಹಿಸಬೇಕಾಗತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ನಂಬರ್ 2ರಲ್ಲಿ ಇರುವಂಥ ಒಂದು ಆಮೆಯನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಏನಪ್ಪ ಅಂದರೆ ಈ ಒಂದು ತಿಂಗಳು ಜುಲೈ ತಿಂಗಳಲ್ಲಿ ನಿಮಗೆ ನಿಮ್ಮ ಒಂದು ಕೆಲಸ ಅಥವಾ ನಿಮ್ಮ ಒಂದು ವ್ಯವಹಾರದಲ್ಲಿ ನಿಮಗೆ ಒಂದು ಉನ್ನತ ಸ್ಥಾನ ಅಥವಾ ಹೊಸ ದಾಯಿತ್ಯ ಬರುತ್ತದೆ. ಅಂದರೆ ನಿಮಗೇನಪ್ಪ ಅಂದರೆ ಒಂದು ರೆಕಗ್ನಿಷನ್ ಸಿಗುತ್ತೆ. ನಿಮ್ಮ ಟ್ಯಾಲೆಂಟಿಂದ ಆಗಲಿ ಅಥವಾ ನಿಮ್ಮ ಒಂದು ಹಾರ್ಡ್ ವರ್ಕಿಂಗಿಂದ ಆಗಲಿ ನಿಮಗೆ ಆ ಒಂದು ಏನು ರೆಕಗ್ನಿಷನ್ ಬೇಕಾಗಿರುತ್ತೆ ನಿಮ್ಮ ಒಂದು ಕೆಲಸದಲ್ಲಾಗಿರಲಿ ಅಥವಾ ವ್ಯಾಪಾರದಲ್ಲಾಗಿರಲಿ ಅದು ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ತಿಂಗಳಲ್ಲಿ ಅಂತ ಹೇಳ್ಬೋದು. ಇದು ಮೊದಲನೇ ಒಂದು ಶುಭ ಸಂಗತಿ ಆಗಿರುತ್ತೆ. ಇನ್ನು 2ನೇ ಒಂದು ಶುಭ ಸಂಗತಿ ಏನಪ್ಪ ಅಂದರೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ಸುದ್ದಿ, ಅಂದರೆ ಸಿಹಿ ಸುದ್ದಿ ಏನಾದರೂ ಬರುತ್ತೆ ಅಥವಾ ಯಾವುದಾದ್ರು ಒಂದು ಹೊಸ ಹುಟ್ಟಾಗಿರಲಿ, ಅಂದರೆ ಯಾರೋ ಒಂದು ಮಗು ಹುಟ್ಟಿರೋವಂಥ ಒಂದು ಸುದ್ದಿ ಆಗಿರಲಿ ಅಥವಾ ಮದುವೆಯ ಒಂದು ಸುದ್ದಿ ಆಗಿರಲಿ, ಈ ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ತಿಂಗಳು ಅಂತ ಹೇಳ್ಬೋದು. ಇದು ಕೂಡ ಒಂದು ಶುಭ ಸಂಗತಿ ಆಗಿದ್ದರೆ, ಇನ್ನು ಕೊನೆಯ ಒಂದು ಶುಭ ಸುದ್ದಿ ಏನಪ್ಪ ಅಂದರೆ ಈ ಒಂದು ತಿಂಗಳು ನಿಮಗೆ ಮನಸ್ಸು ತುಂಬ ಉತ್ಸಾಹದಿಂದ ತುಂಬಿರುತ್ತದೆ. ಅಂದರೆ ಏನಪ್ಪ ಅಂದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ ಅಥವಾ ಒಂದು ಜೋಶ್ ಅನ್ನೋದು ಇರುತ್ತೆ ಈ ಒಂದು ತಿಂಗಳು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ ಒಂದು ಜೋಶ್ ಇದ್ದಾಗ ನಿಮಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಆಗಲಿ ಅಥವಾ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಿರ್ತೀರ. ಸೊ ಇದು ನಿಮಗೆ ತುಂಬ ಯಶಸ್ಸನ್ನು ಕೂಡ ನಿಮಗೆ ಈ ಒಂದು ತಿಂಗಳು ಕೊಡುತ್ತೆ. ಆ ಒಂದು ಉತ್ಸಾಹ ಏನಿರುತ್ತೆ ಅದು ನಿಮಗೆ ತುಂಬ ಯಶಸ್ಸನ್ನು ಕೊಡುತ್ತೆ ಅಂತ ಹೇಳ್ಬೋದು ಈ ತಿಂಗಳು. ಇನ್ನು 3 ಅಶುಭ ಸಂಗತಿಗಳು ಅಥವಾ ನೀವು 3 ವಿಷಯಗಳು ನೀವು ಯಾವುದ್ರ ಬಗ್ಗೆ ಎಚ್ಚರ ವಹಿಸಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಇದರಲ್ಲಿ ಮೊದಲನೇ ವಿಚಾರಕ್ಕೆ ಬಂದರೆ ಅನಾವಶ್ಯಕ ಖರ್ಚುಗಳು ಅಥವಾ ವೆಚ್ಚಗಳು ನಿಮಗೆ ಹೆಚ್ಚಾಗಿರುತ್ತೆ. ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಬಜೆಟ್ಟು ಬರೀ 1,000 ಇದ್ದರೆ ನೀವು 2,000 3,000ದಷ್ಟು ಖರ್ಚು ಮಾಡಿರ್ತೀರ. ಸೊ ಇದನ್ನು ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನಿಮಗೆ ಈ ಒಂದು ತಿಂಗಳು ನಿಮಗೆ ಏನಂತಾರೆ, ನಿಮ್ಗೇನು ಹಣ ಬೇಕು, ನಿಮಗೆ ಜೀವನ ಮಾಡೋಕ್ಕೆ ಹಣ ಬೇಕು, ಅದಕ್ಕಿಂತ ಹೆಚ್ಚು ನೀವು ಖರ್ಚು ಮಾಡಿರ್ತೀರ. ಈ ಒಂದು ಕಾರಣದಿಂದಾಗಿ ಆದಷ್ಟು ನೀವು ಖರ್ಚು ವೆಚ್ಚಗಳ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸಿದ್ರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವೆಷ್ಟು ಖರ್ಚು ಮಾಡ್ತೀರೋ ಅಷ್ಟು ನಿಮಗೆ ಕೆಟ್ಟದಾಗುತ್ತೆ. ಅಂದರೆ ನಿಮಗೆ ಬೇರೆ ಏನಕ್ಕೂ ಸೇವಿಂಗ್ಸ್ ಇರೋದಿಲ್ಲ, ಅದನ್ನು ಹೇಳ್ತಿದ್ದೀನಿ. ಸೊ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರ ವಹಿಸಬೇಕಾಗತ್ತೆ ಈ ಒಂದು ತಿಂಗಳು. ಇನ್ನು 2ನೇ ಒಂದು ವಿಚಾರಕ್ಕೆ ಬಂದರೆ, ಎಲ್ಲಾದರೂ ನೀವು ಹೆಚ್ಚಿನ ಜನ ಇರುವಂಥ ಒಂದು ಪ್ರದೇಶಕ್ಕೆ ಹೋಗ್ತೀರಾ ಅಂದರೆ ಪಾರ್ಟಿ ಆಗಿರಲಿ ಅಥವಾ ದೇವಸ್ಥಾನಕ್ಕೆ ಹೋಗಿರ್ತೀರಾ ಅಥವಾ ಯಾವುದಾದ್ರು ಒಂದು ಜಾತ್ರೆಗಳಿಗೆ ಹೋಗಿರ್ತೀರಾ, ಇಂಥ ಕಡೆ ನೀವು ನಿಮ್ಮ ಒಂದು ವಸ್ತುಗಳ ಬಗ್ಗೆ ನೀವು ಗಮನ ವಹಿಸಬೇಕಾಗತ್ತೆ. ಯಾಕಂದರೆ
ಆ ಒಂದು ವಸ್ತುಗಳು ಕಳ್ತನ ಆಗುವಂಥದ್ದು, ಯಾವ್ದಾದ್ರು ನಿಮ್ಮ ಇಂಪಾರ್ಟೆಂಟ್ ವಸ್ತು ಇರುತ್ತೆ, ಮೊಬೈಲ್ ಆಗಿರಲಿ, ವ್ಯಾಲೆಟ್ ಆಗಿರಲಿ, ಅಥವಾ ಏನೇ ಆಗಿರಲಿ, ಹಣ ಆಗಿರಲಿ, ಏನೇ ಆಗಿರಲಿ, ಇವೆಲ್ಲವೂ ಕೂಡ ಕಳುವಾಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲವೂ ಅಂದರೆ ಯಾವ್ದಾದ್ರು ಒಂದು ನಿಮಗೆ, ಅಥವಾ ಎಲ್ಲವೂ ಕೂಡ ಕಳುವಾಗುವಂಥ ಚಾನ್ಸಸ್ಗಳು ಇರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಎಲ್ಲಾದರೂ ಜನ ಇರುವಂಥ ಒಂದು ಪ್ರದೇಶಕ್ಕೆ ಹೋದರೆ, ತುಂಬ ಜನ ಇರುವಂಥ ಒಂದು, ತುಂಬ ಕ್ರೌಡ್ ಇರುವಂಥ ಒಂದು ಪ್ಲೇಸ್ಗೆ ಹೋದರೆ ಆದಷ್ಟು ನಿಮ್ಮ ವಸ್ತುಗಳ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನವನ್ನು ವಹಿಸಬೇಕಾಗುತ್ತೆ. ಹೆಚ್ಚಿನ ಒಂದು ಕೇರನ್ನು ತಗೊಳ್ಳಿ, ಇಲ್ಲಾಂದರೆ ಕಳುವಾಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೊನೆಯ ಒಂದು ವಿಚಾರಕ್ಕೆ ಬಂದರೆ, ನೀವು ಆದಷ್ಟು ಈ ಒಂದು ತಿಂಗಳು ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ನೀವೇನಾದರೂ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಅಂದರೆ, ಅಥವಾ ಎಲ್ಲ ವಿಷಯವನ್ನು ಕೋಪದಲ್ಲೇ ಹ್ಯಾಂಡಲ್ ಮಾಡ್ತಿದ್ದೀನಿ, ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅದರಿಂದ ತುಂಬ ತೊಂದರೆಗಳಾಗುತ್ತೆ. ಈ ಒಂದು ಕಾರಣದಿಂದಾಗಿ ಹೇಳ್ತಿದ್ದೀನಿ, ಸ್ವಲ್ಪ ಆದಷ್ಟು ನೀವು ತಾಳ್ಮೆಯನ್ನು ಈ ಒಂದು ತಿಂಗಳು ನೀವು ಅಟ್ಲೀಸ್ಟು, ಮುಂದೆ ಹೆಂಗಾದರೂ ಮಾಡ್ಕೊಳ್ಳಿ, ಬಟ್ ಈ ತಿಂಗಳು ಆದಷ್ಟು ನೀವು ಎಲ್ಲ ವಿಷಯದಲ್ಲೂ ಕೂಡ ತಾಳ್ಮೆ ಎಷ್ಟು ಹೆಚ್ಚು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಈ ಒಂದು ಕಾರಣದಿಂದಾಗಿ ಇದರ ಬಗ್ಗೆ ಕೂಡ ನೀವು ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ನೀವು ನಂಬರ್ 3 ಇರುವಂತಹ ಒಂದು ಆಮೆಯನ್ನು ನೀವು ಆಯ್ಕೆ ಮಾಡಿದರೆ, ಮೊದಲನೇದಾಗಿ ನಿಮಗೆ ಶುಭ ಸಂಗತಿಗಳು ಏನು ಅಂತ ಹೇಳ್ತೀನಿ, ಆಮೇಲೆ ನಿಮಗೆ ಅಶುಭ ಸಂಗತಿಗಳನ್ನು ಹೇಳ್ತೀನಿ. ಮೊದಲನೇ ಒಂದು ಶುಭ ಸಂಗತಿ ಯಾವುದು ಅಂತ ಹೇಳಿದ್ರೆ, ನೀವು ಇತ್ತೀಚೆಗೆ ಮಾಡಿದ ಒಂದು ಪುಣ್ಯ ಅಥವಾ ಧರ್ಮ ಕಾರ್ಯ ಏನಾದರೂ ಮಾಡಿರ್ತೀರ ಈ ಒಂದು ಟೈಮಲ್ಲಿ, ಅಥವಾ ರೀಸೆಂಟಾಗಿ ಯಾವಾಗಾದ್ರೂ ಮಾಡಿರ್ತೀರ, ಏನೋ ಒಂದು ದಾನ ಧರ್ಮಗಳನ್ನ ಮಾಡಿರ್ತೀರ, ಅಥವಾ ಏನೋ ಒಂದು ಪುಣ್ಯದ ಕೆಲಸ ಮಾಡಿರ್ತೀರ, ಅದು ನಿಮಗೆ ಈ ಒಂದು ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಏನಪ್ಪ ಅಂದರೆ, ನಿಮಗೆ ಏನೋ ಒಂದು ವಿಷಯದಲ್ಲಿ ನಿಮಗೆ ಆಗಬೇಕು ಅಂತ ಇರುತ್ತೆ, ಅಂಥ ಟೈಮಲ್ಲಿ ನಿಮಗೆ ದೇವರ ಒಂದು ಆಶೀರ್ವಾದದಿಂದ ಅಥವಾ ಈ ಒಂದು ಪುಣ್ಯಗಳನ್ನ ಏನು ಮಾಡಿರ್ತೀರ ಅದರ ಒಂದು ಶಕ್ತಿಯಿಂದ ನಿಮಗೆ ಆ ಒಂದು ತೊಂದರೆಗಳಿಂದ ಸಡನ್ನಾಗಿ ಆಚೆ ಬರುವಂಥ ಚಾನ್ಸಸ್ಗಳು ಈ ಒಂದು ತಿಂಗಳು ನಡೆಯುತ್ತೆ. ನೀವೊಂದು ಏನಂತಾರೆ ಮಿರಾಕಲ್ನ ನೋಡ್ತೀರಾ, ಅಥವಾ ನೀವು ಮಾಡಿದಂಥ ಒಂದು ಪುಣ್ಯಕ್ಕೆ ತಕ್ಕಂಥ ಫಲ ಹೇಗೆ ಸಿಗುತ್ತೆ ಅನ್ನೋದನ್ನ ನೀವು ಲೈವ್ ಆಗಿ ನೋಡೋವಂಥ ಚಾನ್ಸಸ್ಗಳು ನಿಮಗೆ ಈ ಒಂದು ತಿಂಗಳು ಇರುತ್ತೆ. ಹಾಗಂತ ನೀವು ಎಲ್ಲರೂ ಪುಣ್ಯ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ನಿಮಗೆ ಇದು ಸಿಗುತ್ತೆ, ಎಲ್ರಿಗೂ ಇದಾಗಲ್ಲ. ಹಾಗಾಗಿ ಆದಷ್ಟು ಸ್ವಲ್ಪ ಎಲ್ಲಾದರೂ ಓಡಾಡ್ತಿದ್ದೀರಾ ಅಂದರೆ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಏನೇ ಮಾಡಿದ್ರೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಇದರಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ವಿಚಾರಕ್ಕೆ ಬಂದರೆ, ನಿಮ್ಮ ಒಂದು ಸೃಜನಶೀಲ ಶಕ್ತಿ ಹೆಚ್ಚಾಗುತ್ತೆ. ಅಂದರೆ ನಿಮಗೆ ಕ್ರಿಯೇಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳು ಅಂತಲೇ ಹೇಳ್ಬೋದು. ವಿಶೇಷವಾಗಿ ಹೊಸ ಯೋಜನೆಗಳು ಅಥವಾ ಹೊಸ ಐಡಿಯಾಸ್ಗಳು ನೀವೇನೇನು ಟ್ರೈ ಮಾಡೋಕ್ಕೆ ಅಥವಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದರಿಂದ ನಿಮಗೆ ಸಾಕಷ್ಟು ಲಾಭಗಳಾಗುತ್ತೆ, ಸಾಕಷ್ಟು ಒಂದು ಸಕ್ಸಸ್ ಅನ್ನೋದು ಕೂಡ ಸಿಗುತ್ತೆ. ಹಾಗಾಗಿ ಹೊಸ ಒಂದು ಪ್ರಯತ್ನ ಮಾಡೋಕ್ಕೆ ನೀವು ಹಿಂದೆ ಜರಿಬೇಡಿ, ಅಥವಾ ಏನಾದರೂ ಒಂದು ಐಡಿಯಾ ಬಂತು ಅಂದರೆ ಅದನ್ನು ಆದಷ್ಟು ಎಕ್ಸಿಕ್ಯೂಟ್ ಮಾಡಿ, ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಈ ಒಂದು ತಿಂಗಳು. ಹಾಗಾಗಿ ಇದನ್ನು ನೀವು ಮಿಸ್ ಮಾಡ್ಕೊಬೇಡಿ, ಈ ಒಂದು ಆಪರ್ಚುನಿಟಿ ಏನಿದೆ ಅದನ್ನು ಮಿಸ್ ಮಾಡ್ಕೊಬೇಡಿ. ಇನ್ನು ಮುಂದಿನದಾಗಿ 3ನೇ ಶುಭ ಫಲ ಏನಪ್ಪ ಅಂದರೆ, ಶುಭ ಸಂಗತಿ ಏನಪ್ಪ ಅಂದರೆ, ನಿಮಗೆ ಮನುಷ್ಯರ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಅಂದರೆ ನಿಮ್ಮ ಒಂದು ಮಾತುಗಳು, ನೀವು ಯಾವ ರೀತಿ ಮಾತಾಡ್ತೀರಾ, ಅಥವಾ ನೀವು ಮಾತಿನಿಂದ ಯಾವ ರೀತಿ ಇನ್ನೊಬ್ಬರ ಮನಸ್ಸಿಗೆ ನೀವು ಅದನ್ನು ಯಾವ ರೀತಿ ಕನ್ವೆ ಮಾಡ್ತೀರಾ, ಅದರಿಂದ ನೀವು ತುಂಬ ಒಂದು ಮನಸ್ಸನ್ನು ಕೇಳ್ತೀರಾ. ವಿಶೇಷವಾಗಿ ತುಂಬ ನಿಮಗೆ ಈ ಒಂದು ಮಾತಾಡುವಂಥ ಒಂದು ಶೈಲಿಯಿಂದ ತುಂಬ ಜನ ಅಟ್ರ್ಯಾಕ್ಟ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಅದು ಆಪೋಸಿಟ್ ಜೆಂಡರ್ ಆದರೂ ಆಗಿರಲಿ, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಅಥವಾ ನಿಮ್ಮ ಒಂದು ಹೈಯರ್ ಅಥಾರಿಟೀಸ್ ಆಗಿರಲಿ, ಎಲ್ಲರೂ ಕೂಡ ನೀವು ಮಾತಾಡುವಂಥ ಒಂದು ಶೈಲಿ ಅಥವಾ ನೀವು ಬಳಕೆ ಮಾಡುವಂಥ ಕೆಲವೊಂದು ಒಳ್ಳೆಯ ಒಂದು ಪದಗಳೇನಿರುತ್ತೆ ಅದರಿಂದ ಕೂಡ ಕೆಲವೊಬ್ಬರು ಇಂಪ್ರೆಸ್ ಆಗುವಂಥ ಚಾನ್ಸಸ್ಗಳು ಈ ಒಂದು ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಇನ್ನು ನೀವು ಎಚ್ಚರವಾಗಿರಬೇಕಾದಂತಹ 3 ಸಂಗತಿಗಳು ಯಾವುದು ಅಥವಾ ಅಶುಭ ಸಂಗತಿಗಳು ಯಾವುದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ನಿಮ್ಮ ಅಕ್ಕಪಕ್ಕ ಇರೋರು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಅಥವಾ ನಿಮ್ಮ ಒಂದು ಜೊತೆಗಿರುವಂಥ ಒಂದು ವ್ಯಕ್ತಿಗಳಾಗಿರಲಿ, ನಿಮ್ಮ ಒಂದು ಪ್ರಗತಿಗೆ ವಿರೋಧಿ ಆದಂತೆ ಕಾಣಿಸ್ಬೋದು. ಅಂದರೆ ನಿಮ್ಮ ಒಂದು ಸಕ್ಸಸ್ ಅಥವಾ ನೀವೇನೋ ಒಂದು ಮೇಲೆ ಮುಂದೆ ಹೋಗ್ತೀರಾ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಕಣ್ಣಾಗ್ತಿದ್ದಾರೆ, ಅಥವಾ ಏನೋ ಒಂದು ಅಂದರೆ ತಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು. ಇದು ಸಹಜ, ಎಲ್ಲರೂ ಕೂಡ ಹಂಗಿರೋದಿಲ್ಲ. ಸ್ವಲ್ಪ ಪಾಸಿಟಿವ್ ಯೋಚನೆಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಸೊ ತೊಂದರೆ ಇಲ್ಲ, ಯಾರಾದರೂ ಕಾಲು ಎಳೆಯೋರು ಇದ್ದೇ ಇರ್ತಾರೆ ಎಲ್ಲ ಕಡೆನೂ. ಸೊ ನಿಮ್ಮ ಜೀವನದಲ್ಲೂ ಇದ್ದರೂ ಕೂಡ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಮುಂದಿನದಾಗಿ 2ನೇ ಒಂದು ವಿಷಯ ಏನಪ್ಪ ಅಂದರೆ, ತೀವ್ರ ನಿರ್ಧಾರ ಮಾಡುವ ಸಮಯದಲ್ಲಿ ಗೊಂದಲ ಉಂಟಾಗಬಹುದು. ಅಂದರೆ
ಏನಾದರೂ ಒಂದು ಡಿಸಿಷನ್ ತೊಗೊಬೇಕಾದ್ರೆ ನಿಮಗೆ ಸ್ವಲ್ಪ ನಿಮಗೆ ತೊಂದರೆಗಳಾಗುತ್ತೆ. ಅಂದರೆ ಇದನ್ನು ಮಾಡಲಾ ಬೇಡವಾ, ಇದರಿಂದ ಏನಾಗುತ್ತೆ, ಏನೇನು ಪ್ರಾಬ್ಲಮ್ ಆಗ್ಬೋದು, ಇವೆಲ್ಲ ಡಿಸಿಷನ್ ಇವೆಲ್ಲ ಯೋಚನೆಗಳು ಬರ್ಬೋದು. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಏನೇ ಒಂದು ಮಾಡಬೇಕು ಅಂತ ಹೇಳಿದ್ರು ಕೂಡ ಒಂದು ಸ್ಪಷ್ಟತೆ ನಿಮ್ಮಲ್ಲಿ ಇದ್ದರೆ ಮಾತ್ರ ಅದನ್ನು ಆ ಒಂದು ಗುರಿಯನ್ನು ತಲುಪೋಕ್ಕೆ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಕ್ಲಾರಿಟಿ ಅನ್ನೋದನ್ನ ಇಟ್ಕೊಳ್ಳಿ. ಇನ್ನು ಮೂರನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಸ್ವಲ್ಪ ನಿದ್ದೆ ಕಡಿಮೆ ಆಗೋದು ಅಥವಾ ದೈಹಿಕ ಸಮಸ್ಯೆಗಳು, ಅಂದರೆ ನಿಮಗೆ ಫಿಸಿಕಲಾಗಿ ಏನಾದರೂ ಒಂದು ತೊಂದರೆಗಳು, ಹೆಲ್ತ್ ಇಶ್ಯೂಸ್ ಆಗೋದು, ಇವೆಲ್ಲವೂ ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ಒಂದು ತಿಂಗಳು. ಹಾಗಾಗಿ ಆದಷ್ಟು ನಿಮ್ಮ ಒಂದು ಹೆಲ್ತ್ ಬಗ್ಗೆ ನೀವು ಆದಷ್ಟು ಕಾನ್ಸಂಟ್ರೇಟನ್ನು ಮಾಡಬೇಕಾಗತ್ತೆ. ಇನ್ನು ಎಲ್ಲ ಈ ಒಂದು 3 ನಂಬರ್ಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾವ ಒಂದು ಆಮೆಯನ್ನು ಸೆಲೆಕ್ಟ್ ಮಾಡಿದ್ರಿ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಂದು ಇಷ್ಟವಾದಂಥ ಒಂದು ದೇವರ ಒಂದು ಇಷ್ಟವಾದಂತಹ ಮಂತ್ರ ಏನಿದೆ ಅದನ್ನು ನಮಗೆ ಮಿಸ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ದೇವರ ಹೆಸರು ಬೇಕಾದ್ರೆ ನೀವು ಕಮೆಂಟ್ ಮಾಡ್ಬೋದು, ಅಥವಾ ದೇವರ ಒಂದು ಇಷ್ಟವಾದಂಥ ಮಂತ್ರ ಕೂಡ ನಮಗೆ ಕಮೆಂಟ್ ಮಾಡ್ಬೋದು. ವಿಶೇಷವಾಗಿ ನೀವೇನಾದರೂ ಜಾತಕ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ, ಜಾತಕ ಅನ್ನೋದು ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತೇ ಇರುತ್ತೆ. ಜಾತಕವನ್ನು ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಮಧ್ಯದಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದೆ. ಡಿಸ್ಕ್ರಿಪ್ಷನ್ಗೆ ಹೋದರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಡೈರೆಕ್ಟಾಗಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವಾಟ್ಸಪ್ ಚಾಟಿಗೆ ಹೋಗುತ್ತೆ. ಅಲ್ಲೋಗಿ ನಮಗೆ ಜಾತಕ ಬೇಕು ಅಂತ ಕೇಳಿ ಅಥವಾ ಹಾಯ್ ಅಂತ ಮೆಸೇಜ್ ಮಾಡಿ, ಅದರಿಂದ ನಿಮಗೆ ಜಾತಕ ಏನೇನು ಬೇಕು ಡೀಟೇಲ್ಸ್ ಅಂತ ನಿಮಗೆ ಕಳಿಸ್ತೀನಿ. ಕೇವಲ 299 ರೂಪಾಯಿಗೆ ನಿಮಗೆ ನಾವು ಜಾತಕವನ್ನು ಮಾಡಿಕೊಡ್ತೀವಿ. PDF ಮಾಡಿಕೊಡ್ತೀವಿ. ಹಾರ್ಡ್ ಕಾಪಿ ಇರೋದಿಲ್ಲ. ಹಾರ್ಡ್ ಕಾಪಿ ನೀವು ಮಾಡ್ಕೊಬೇಕಾಗತ್ತೆ. ಅದೆಲ್ಲ ನೀವು ಪ್ರಿಂಟೌಟ್ ತಗೊಬೇಕು ಅಂದರೆ ಒಂದು 50 ರೂಪಾಯಿಂದ 60 ರೂಪಾಯಿ ಆಗ್ಬೋದು. ಸೊ ಅಷ್ಟೇ ಆಗುತ್ತೆ, ನಿಮಗೆ ಖರ್ಚು ಜಾಸ್ತಿ ಆಗೋಲ್ಲ. ಸೊ ಇದನ್ನು ಮಾಡಿಸ್ಕೊಳ್ಳಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೇನಪ್ಪ ಅಂದರೆ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಬರ್ತ್ ರಿಲೇಟೆಡ್, ನಿಮ್ಮ ರಾಶಿ ಚಕ್ರಗಳು ಅಥವಾ ನಿಮ್ಮ ಕೆಲವೊಂದು ವಿಷಯಗಳು, ತುಂಬ ಇಂಪಾರ್ಟೆಂಟ್ ವಿಷಯಗಳು ಅದರಲ್ಲಿರುತ್ತೆ. ಸೊ ಅದನ್ನು ಮಾಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು.